ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ತಲೆಯ ಕೂದಲು ಹೊಳಪುಯುಕ್ತ ಆಗಬೇಕು ಸರ್. ಒಂಥರ ಒಣಗೋಗ್ಬಿಟ್ಟಿರ್ತವೆ ಕೂದಲು, ಒಂಥರ ಚೆನ್ನಾಗಿ ಕಾಣಲ್ಲ, ಒಂಥರ ಕೆಂದ ಕಾಣ್ತವೆ, ಕೆಂಪು ಲೈಟಾಗಿ ಶೈನಿಂಗ್ ಇರೋಂಗಿಲ್ಲ ಅಂತ ಭಾಳಷ್ಟು ಜನರು, ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದರು ಎಲ್ಲರೂ ಕೇಳ್ತಾರೆ ಇದನ್ನು. ಈ ಹೊಳಪುಯುಕ್ತ ಆಗಬೇಕು ಅಂತಂದರೆ ಏನು ಮಾಡಬೇಕು? ವೀಕ್ಷಕರೇ, ದಾಸವಾಳದ ಎಲೆಗಳನ್ನು ತಗೊಂಬನ್ನಿ, ಇಷ್ಟು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಬಿಡ್ರಿ. ರುಬ್ಬಿ ಆ ಎಣ್ಣೆಗೆ, ಆ ಒಂದು ದಾಸವಾಳದ ಪೇಸ್ಟಿಗೆ ಎಳ್ಳು ಎಣ್ಣೆಯನ್ನು ಮಿಕ್ಸ್ ಮಾಡಿರಿ. ಎಳ್ಳು ಎಣ್ಣೆಯನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತಂದರೆ ಡೈರೆಕ್ಟಾಗಿ ಎಳ್ಳನ್ನೇ ಹಾಕಿ ರುಬ್ಬಿಬಿಡ್ರಿ. ರುಬ್ಬಿ ಆ ಲೇಪವನ್ನು ತಲೆಗೆ ಹಚ್ಬೇಕು, ಪ್ಯಾಕ್ ಹಾಕ್ಬೇಕು. ಹಾಕ್ಬಿಟ್ಟು ಒಂದು ಕಟ್ಕೊಳ್ಳಿ, ಬಟ್ಟೆನೋ ಏನೋ ಅಥವಾ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡ್ರೂ ಅಡ್ಡಿ ಇಲ್ಲ. ಬೇಗ ಒಣಗಬಾರ್ದು. ಆ ತೇವಾಂಶ ಸ್ವಲ್ಪ ಹೊತ್ತು ತಲೆಯಲ್ಲಿರಬೇಕು, 1 ಗಂಟೆ 2 ಗಂಟೆ 3 ಗಂಟೆ. ನಂತರ ಉಗುರು ಬೆಚ್ಚನೆಯ ನೀರಿನಲ್ಲಿ ತಲೆ ಸ್ನಾನವನ್ನು ಮಾಡಿರಿ. ಈ ರೀತಿ ಸತತವಾಗಿ 21 ದಿವಸ ನೀವು ಮಾಡಿದ್ದೇ ಆದಲ್ಲಿ ಆ ದಾಸವಾಳದ ಎಲೆ ಆ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತದೆ. ಕೆಲವರು ಕೂದಲು ಬ್ರೇಕ್ ಆಗ್ತದೆ, ಹೆಂಗಂದ್ರೆ ಹಂಗಲಟ್ ಅಂತ ಮುರಿತದೆ, ನೋಡಿದರೆ, ಅಥವಾ ಸ್ಪ್ಲಿಟ್ ಹೇರ್ಸ್ ಆಗ್ತದೆ, ಅದು ಕೂಡ ತಡೆಗಟ್ತದೆ. ಆ ಬ್ರೇಕಿಂಗ್ ಆಫ್ ಹೇರ್ಸ್ ಕೂಡ ತಡೆಗಟ್ತದೆ. ಒರಟಾಗಲ್ಲ, ರಫ್ ಆಗಲ್ಲ, ಕೂದಲು ಒಂಥರ ಹುಲ್ಲು ಥರ ಆಗಲ್ಲ. ಮತ್ತು ಅದರಲ್ಲಿ ಇರುವಂತಹ ಈ ಎಳ್ಳು ಎಣ್ಣೆ ಇದೆಯಲ್ಲ, ಸ್ನಿಗ್ಧತೆಯನ್ನು ಕೊಡ್ತದೆ. ಈ ಕೇರಳದವ್ರದ್ದು ಕೂದಲು ಇರ್ತದೆ ನೋಡಿದ್ರೆ, ಶೈನಿಂಗ್ ಇರ್ತದೆ, ಹೊಳಪಿರ್ತದೆ, ಬ್ಲ್ಯಾಕ್ ಇರ್ತದೆ, ಪಳಪಳ ಅಂತ ಹೊಳಿತಾ ಇರ್ತದೆ. ಆ ರೀತಿಯ ಒಂದು ಕ್ವಾಲಿಟಿಯನ್ನು ಈ ಎಳ್ಳು ಕೂದಲಿಗೆ ಕೊಡ್ತದೆ. ಫ್ಲೆಕ್ಸಿಬಿಲಿಟಿಯನ್ನು ದಾಸವಾಳದ ಎಲೆಯ ಒಂದು ಪೇಸ್ಟ್ ಕೊಡ್ತದೆ. ಈ ರೀತಿ ಬಳಕೆ ಮಾಡೋದ್ರಿಂದ ಖಂಡಿತವಾಗೂ ನಿಮ್ಮ ಕೂದಲುಗಳ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಇದೆ, ಚಂದವಾಗಿ ಕಾಣಲಿಕ್ಕೆ ಕೂಡ ಅವಕಾಶ ಇದೆ. ಇದನ್ನು ಮಾಡಿ ಕೂಡ ಪ್ರಯೋಜನ ಆಗಲಿಲ್ಲ ಅಂದರೆ, ಇದಕ್ಕೆ ಅಂತಲೇ ಆಯುರ್ವೇದ ವೈದ್ಯರಲ್ಲಿ ಹೋಗ್ಬಿಟ್ಟು ಹಲವಾರು ಲೇಪಗಳನ್ನು, ಹಲವಾರು ಈ ಥರದ ತೈಲಗಳನ್ನು ಬಳಕೆ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಅವರಲ್ಲಿ ಹೋಗಿ ತಾವು ಕಂಡು ನಿಮ್ಮ ಸಮಸ್ಯೆಯನ್ನು ಹೇಳಿ ಕೂಲಂಕುಷವಾಗಿ ಮಾತಾಡಿ ಅದಕ್ಕೆ ಸೂಟ್ ಆಗುವಂತಹ ಔಷಧಿಗಳನ್ನು ತಾವು ಪಡ್ಕೋಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರು.